ಎಲ್ರಿಗೂ ನಮಸ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದಲ್ಲಿ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ಗಳಿವೆ. ಅವುಗಳಲ್ಲಿ ಎಲ್ಲ ಸೀಸನಲ್ಲೂ ವಿಸಿಟ್ ಮಾಡಬಹುದಾದ ಸ್ಥಳ ಎಂದರೆ ಅದು ಚಿಕ್ಕಮಗಳೂರು. ಅದರಲ್ಲೂ ಸಮ್ಮರ್ನ ಬಿಸಿಲ ಬೇಗೆಯಿಂದ ನಮ್ಮನ್ನು ತಂಪು ಮಾಡಿಕೊಳ್ಳಲು ವಿಸಿಟ್ ಮಾಡಬಹುದಾದ ಒಂದು ಬೆಸ್ಟ್ ಪ್ಲೇಸ್ ಚಿಕ್ಕಮಗಳೂರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಆಟೋ ರಾಜ ಅವರ ಸಾರಥಿ ಆಟೋದಲ್ಲಿ ಚಿಕ್ಕಮಗಳೂರು ಸುತ್ತಾಡಕ್ಕೆ ಬೆಳಗ್ಗೆ 6 ಗಂಟೆಗೆ ಹೊರಟ್ವಿ. ಸ್ವಲ್ಪ ಚಳಿ ಇತ್ತು ಹೊರಡುವಾಗ. ಆದರೆ ಚಿಕ್ಕಮಗಳೂರನ್ನು ಸಮ್ಮರಲ್ಲಿ ನೋಡೋ ಖುಷಿಯಿಂದ ಆ ಚಳಿ ಏನು ನಮಗೆ ಲೆಕ್ಕಕ್ಕೆ ಬರಲಿಲ್ಲ. ಹಾಯ್, ನಮಸ್ತೆ ಎಲ್ರಿಗೂ. ನಾನೀಗ ಮುಳ್ಳಯ್ಯನಗಿರಿಯಲ್ಲಿದ್ದೇನೆ. ಮೇಲೇನು ಹತ್ಕೊಂಡು ಹೋಗಬೇಕಷ್ಟೇ. ನಿನ್ನೆ ಚೆನ್ನಾಗಿ ಮಳೆ ಬಂದಿದೆ. ಹಾಗೆ ಇವತ್ತು ಮೋಡಗಳನ್ನು ನೋಡ್ಬೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೇನೆ. ಹೋಪ್ಫುಲಿ ನಾನು ಅಂದ್ಕೊಂಡ ವ್ಯೂ ನನಗೆ ಸಿಗತ್ತೆ ಅನ್ಕೋತೀನಿ. ನೋಡಿ, ಆಲ್ಮೋಸ್ಟ್ ಅರ್ಧ ಎತ್ತರಕ್ಕೆ ಹತ್ತಿ ಆಗಿದೆ. ಬಟ್ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಎಷ್ಟು ದೂರದಿಂದ ಬಂದಿದ್ದೀವಿ ಅಂತಂದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೆಹಿಕಲ್ಸ್. ಅಲ್ಲಿಂದ ಹತ್ಕೊಂಡು ಈಗ ಇಲ್ಲಿವರೆಗೂ ಬಂದಿದ್ದೀನಿ. ಅಲ್ಲಿ ಮೇಲೆವರೆಗೂ ಹತ್ಕೊಂಡು ಹೋಗೋದಿದೆ. ಎದುಸಿರು ಬರ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಆ ವ್ಯೂಗೋಸ್ಕರ ಕಷ್ಟಪಡಬೇಕಾಗಿದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಬೆಟ್ಟ. ಇದು ಸುಮಾರು 1925 ಮೀಟರ್ ಎತ್ತರವಾಗಿದೆ. ಈ ಶಿಖರದ ತುದಿಯಲ್ಲಿ ಒಂದು ದೇವಾಲಯವಿದೆ. ಇಲ್ಲಿ ಮುಳ್ಳಪ್ಪ ಸ್ವಾಮಿಯವರನ್ನು ಪೂಜಿಸಲಾಗುತ್ತೆ. ಸುಮಾರು 464 ಮೆಟ್ಟಿಲುಗಳನ್ನು ಹತ್ತಿ ನಾವು ತುದಿಯನ್ನು ತಲುಪಬಹುದು. ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಫೈನಲಿ ನಾನು ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗಿದ್ದೇನೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ವ್ಯೂ ಸಿಗಲಿಲ್ಲ ನನಗೆ. ಕ್ಲೌಡ್ ಏನೂ ಇಲ್ಲ, ಸ್ವಲ್ಪ ಫಾಗ್ ಇದೆ ಅಷ್ಟೆ. ನನ್ನ ಹಿಂದೆ ನಿಮಗೆ ಸನ್ ಕಾಣಿಸ್ತಾ ಇರಬಹುದು. ದಿಸ್ ಈಸ್ ದ ವ್ಯೂ. ಸೂರ್ಯನ ಕಿರಣಗಳು ಕಣ್ಮೇಲೆ ಬೀಳ್ತಾ ಇದ್ದಾವೆ. ನೋಡಿ, ಬೆಟ್ಟದ ತುದಿಯಿಂದ ಸುತ್ತಲಿನ ಬೆಟ್ಟಗುಡ್ಡಗಳು ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ. ಸುತ್ತಲೂ ಮಂಜು ಆವರಿಸಿರೋದ್ರಿಂದ ಏನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ತಂಪಾದ ಗಾಳಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬೆಟ್ಟದಿಂದ ಆಟೋದಲ್ಲಿ ಕೆಳಗೆ ಬರಬೇಕಾದ್ರೆ ದಾರಿಯಲ್ಲೊಂದು ಹಳ್ಳ ಸಿಕ್ತು. ಇಲ್ಲಿ ಫೋಟೋಶೂಟ್ ಮಾಡಿ ಆಟ ಆಡಿ ಮುಂದೆ ಸಾಗಿದ್ವಿ. ಅಲ್ಲಿಂದ ಮುಂದೆ ದತ್ತಪೀಠದ ಕಡೆಗೆ ಸಾಗ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲೊಂದು ಜಿಪ್ ಲೈನ್ ಸಿಕ್ತು. ಅಲ್ಲಿ ಪ್ರತಿಯೊಬ್ಬರಿಗೆ 300 ರೂಪಾಯಿ ಪೇ ಮಾಡಿದ್ರೆ ಸುಮಾರು 300 ಮೀಟರ್ ದೂರದಷ್ಟು ಜಿಪ್ ಲೈನಲ್ಲಿ ಹೋಗ್ಬೋದಿತ್ತು. ಹಾಗೆ ನಾವು ಈ ಜಿಪ್ ಲೈನಲ್ಲಿ ಒಂದು ಟ್ರೈ ಕೊಟ್ವಿ, ಮಜಾ ಮಾಡಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಅಲ್ಲಿ ಜೋಕಾಲಿ ಕೂಡ ಇತ್ತು. ಹಾಗೆ ಜೋಕಾಲಿಯಲ್ಲಿ ಆಟ ಆಡಿ ಸ್ವಲ್ಪ ಫೋಟೋಗಳನ್ನು ತೆಗೆದುಕೊಂಡು ಅಲ್ಲಿಂದ ಮುಂದೆ ಸಾಗಿದ್ವಿ. ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ದಾರಿ ಪಕ್ಕದಲ್ಲೇ ಒಂದು ಸಣ್ಣ ಫಾಲ್ಸ್ ಇತ್ತು. ಈ ಫಾಲ್ಸ್ನ ಹೆಸರು ಹೊನ್ನಮ್ಮನ ಹಳ್ಳ ಅಂತ. ಬನ್ನಿ, ಹಳ್ಳ ಹೇಗಿದೆ ಅಂತ ನೋಡೋಣ. ಈ ಬೇಸಿಗೆಯ ಸುಡು ಬಿಸಿಲಿನಲ್ಲಿ ನಿಮಗೆ ಬೇರೆಲ್ಲೂ ಈ ಥರದ ತಂಪಾಗಿ ಹರಿಯುವಂತಹ ಹಳ್ಳವನ್ನು ನೋಡೋಕ್ಕೆ ಸಿಗೋದು ತುಂಬ ಕಷ್ಟ. ಇದರ ನೀರನ್ನು ನಾವು ಟಚ್ ಮಾಡಿದಾಗ ಐಸ್ ವಾಟರ್ನಷ್ಟು ತುಂಬ ಕೂಲಾಗಿತ್ತು. ನೀವು ಮುಳ್ಳಯ್ಯನಗಿರಿಯಿಂದ ದತ್ತಪೀಠದ ಕಡೆಗೆ ಹೋಗಬೇಕಾದ್ರೆ ದಾರಿ ಪಕ್ಕದಲ್ಲೇ ಈ ಹಳ್ಳ ಸಿಗತ್ತೆ. ಇಲ್ಲಿ ಯಾವುದೇ ಎಂಟ್ರಿ ಟಿಕೆಟ್ ಕೂಡ ಇಲ್ಲ. ಕಾಫಿ ನಾಡಿಗೆ ಬಂದ ಮೇಲೆ ಕಾಫಿ ತೋಟಕ್ಕೆ ಎಂಟ್ರಿ ಕೊಡದೆ ಹೋದರೆ ಹೇಗೆ? ಹಾಗೆ ನಾವು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಇದ್ದ ಒಂದು ಕಾಫಿ ತೋಟಕ್ಕೆ ಎಂಟ್ರಿ ಕೊಟ್ವಿ. ನಮಗೆ ಎಷ್ಟು ಬೇಕೋ ಅಷ್ಟು ಫೋಟೋಗಳನ್ನು ತಗೊಂಡ್ವಿ, ವಿಡಿಯೋ ಮಾಡಿದ್ವಿ, ತುಂಬ ಮಜಾ ಮಾಡಿದ್ವಿ. ನಿಮಗೆ ಗೊತ್ತಾ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ನಾನಾಗಲೇ ಹೇಳಿದೆ, ನಾವು ಆಟೋ ರಾಜ ಎನ್ನುವವರ ಆಟೋದಲ್ಲಿ ಚಿಕ್ಕಮಗಳೂರು ಸುತ್ತಾಡೋಕ್ಕೆ ಹೋಗಿದ್ವಿ ಅಂತ. ಹಾಗೆ ಅವರಲ್ಲಿ
ಹಳೆ ಕನ್ನಡ ಹಾಡುಗಳ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಆ ಹಾಡುಗಳನ್ನು ಕೇಳುತ್ತಾ ಈ ಚಿಕ್ಕಮಗಳೂರಿನ ರೋಡಲ್ಲಿ ಹೋಗೋ ಮಜಾನೇ ಬೇರೆ ಬಿಡಿ. ಕೊನೆಯದಾಗಿ ನಾವು ಸಿರಿ ರೆಸಾರ್ಟ್ಗೆ ಭೇಟಿ ಕೊಟ್ವಿ. ಇದು ಚಿಕ್ಕಮಗಳೂರಿನ ಒಂದು ಫೇಮಸ್ ಸ್ಪಾಟ್. ಚಿಕ್ಕಮಗಳೂರನ್ನು ತೋರಿಸೋ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ.